ಇಲ್ಲಿ ಬಂತು ಬೆಳೆದರ್ಶಕ 2026-27 ಅದನ್ನು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಆಗ್ತಾ ಇರುತ್ತೆ, ಸ್ವಲ್ಪ ನಿಧಾನ ಆಗಿರುತ್ತೆ, ತಾವು ಅಂದ್ರೆ ನಿಧಾನ ಮಾಡಬೇಕು. ಮತ್ತೆ ಅದು ಆಗ್ತಾ ಇಲ್ಲ ಅಂತ ಇಲ್ಲಿ ಓಪನ್ ಬಟನ್ ಅಂತ ಇದೆಯಲ್ಲ, ಓಪನ್ ಮಾಡಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ 2 ಆಪ್ಷನ್ ಕೇಳ್ತಾರೆ, ಸರ್ಕಾರಿ ಸಿಬ್ಬಂದಿ ಅಂತಂದೇಳಿ, ಇಲ್ಲ ರೈತರು ಅಂತ. ನೀವು ರೈತರು ಅಂತಕ್ಕಂಥ ಒಂದು ಬಟನ್ ಮೇಲೆ ಪ್ಲಸ್ ಮಾಡಬೇಕು. ಆನಂತರ ಎಲ್ಲ ಅಲೋ ಅಂತ ಅನ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ನೀವು ವರ್ಷ ಸೆಲೆಕ್ಷನ್ ಮಾಡ್ಕೋಬೇಕು, 2026. ಅದೇ ರೀತಿ ಋತು ಸೆಲೆಕ್ಟ್ ಮಾಡ್ಕೋಬೇಕು. ಜಿಲ್ಲೆ ಅಂದ್ರೆ ನೀವು ಯಾವ ಜಿಲ್ಲೆಯದವರು ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ತಾಲೂಕು ಸಿಂಧನೂರು. ಹಲೋ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷಿ, ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ನನ್ನೆಲ್ಲ ರೈತ ಬಾಂಧವರಿಗೆ ನಾನಿವತ್ತು ಯಾವ ವಿಷಯದ ಕುರಿತಂತೆ ಮಾತಾಡಕ್ ಬರ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ, 2026-27 ಸಾಲಿನ ಒಂದು ಏನು ಇವತ್ತಿನ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ನಮ್ಮದ ಒಂದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಕಡಿಮೆ ಆಗಿರೋದ್ರಿಂದ ಮುಂದೆ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಮತ್ತು ಅಥವಾ ಅದ್ರ ಕುರಿತಂತೆ ರೈತರಿಗೆ ಅಪ್ಡೇಟ್ ಮಾಹಿತಿಯನ್ನ ನೀಡೋದಕ್ಕೆ ಬರ್ತಾ ಇದ್ದೀನಿ. ಮತ್ತು ಏನ್ ನಡೆದಿದೆ ಈ ಪ್ರೆಸೆಂಟ್ ಅನ್ನೋದ್ರ ಕುರಿತನ್ನು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಎಲ್ಲಾ ಜಿಲ್ಲೆಗಳಿಗೆ ಸಚಿವರನ್ನ ನೇಮಕ ಮಾಡಿದ್ದಾರೆ. ಆ ಸಚಿವರು ಬರಗಾಲದ ಒಂದು ಪರಿವೀಕ್ಷಣೆಯನ್ನ ನಡೆಸಿದ್ದಾರೆ. ಮತ್ತು ಈಗ ಜಮೀರ್ ಅಹಮದ್ ಖಾನ್ ಸರ್ ಅವರಾಗಿರ್ಬೋದು, ಅದೇ ತರ ನಮ್ಮ ರಾಯಚೂರು ಜಿಲ್ಲೆಗೆ ಇನ್ನೊಬ್ರು ಸಚಿವರು ಕೂಡ ಬಂದಿದ್ದಾರೆ. ಆ ರೀತಿ ಅದಕ್ಕೋಸ್ಕರ ತಾವು ರೈತರು ಒಂದು ಅಪ್ಡೇಟ್ ಮಾಹಿತಿಯನ್ನ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿದಿರ್ತಕ್ಕಂಥ ರೈತರಿಗೆ ಒಂದು ಶೇರ್ ಮಾಡ್ರಿ. ಮತ್ತು ಈ ತರದ ಮಾಹಿತಿಗಳಿಗಾಗಿ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಪ್ಪಾ ಅಂತಂದ ಹೇಳಿದ್ರೆ, ಈ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಇದು ಯಾವುದೇ ರೀತಿಯಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಇದು ನೋಡಿದ್ಮೇಲೆ ನಿಮ್ಗೆ ಅಟ್ಲೀಸ್ಟ್ ಈ ಒಂದು ಮಾಹಿತಿಯನ್ನ ಒಂದ್ 2-3 ರೈತರಿಗಾದ್ರೂ ಶೇರ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತೀನಿ. ನಾನು ಇವತ್ತು ಏನಪ್ಪಾ ಅಂತಂದ ಹೇಳಿದ್ರೆ, ಬರಗಾಲ ಘೋಷಣೆ ಆಗ್ತಕ್ಕಂತ ಸಂಭವ ಬಹಳಷ್ಟು ಇರೋದ್ರಿಂದ, ಯಾಕಂದ್ರೆ ಕಳೆದ ಒಂದು 4-5 ತಿಂಗಳಿಂದ ಯಾವುದೇ ತರದ ಮುಂಗಾರು ಒಂದು ಹೋಗಿದೆ. ಮುಂಗಾರಿನಲ್ಲಿ ಮಳೆನೇ ಬಹಳ ಕಡಿಮೆ ಪ್ರಮಾಣದಾಗ ಆಗಿರೋದ್ರಿಂದ, ಅತಿ ಕಡಿಮೆ ಪ್ರಮಾಣದಾಗ ಆಗಿರೋದ್ರಿಂದ ಸರ್ಕಾರ ಈ ಒಂದು ಬರಗಾಲದ ಪರಿವೀಕ್ಷಣೆ ಅಂತಕ್ಕಂಥದ್ದನ್ನ ನಡೆಸಿದೆ. ಕೆಲವೊಂದಿಷ್ಟು ಸಚಿವರನ್ನ ಒಂದು ಕ್ಷೇತ್ರ ಮಟ್ಟದಲ್ಲಿ ಬೆಳೆಗಳನ್ನ ವೀಕ್ಷಣೆ ಮಾಡೋದಕ್ಕೋಸ್ಕರ ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾನು ಈ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಈಗ ಬೆಳೆ ವೀಕ್ಷಣೆಗಾಗಿ ಕಳಿಸಿದಾರಪ್ಪ ಅಂತಂದ ಹೇಳಿದ್ರೆ, ಮುಂದೆ ಸರ್ಕಾರ ಏನಾದ್ರೂ ಈ ಒಂದು ಸಹಾಯಧನನ ಅಥವಾ ಬರಗಾಲದ ಒಂದು ಹಣವನ್ನ ಏನಾದ್ರೂ ರೈತರಿಗೆ ಹಾಕ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ಏನಾದ್ರೂ ಮಾಡಿದ್ರೆ, ಯಾವ ಆಧಾರದ ಮೇಲೆ ಅವರು ಹಾಕ್ತಾರೆ? ಇವತ್ತು ಬೆಳೆ ಪರಿವೀಕ್ಷಣೆ ಮಾಡೋದಕ್ಕೆ ಸರ್ಕಾರದಿಂದ ಸಚಿವರು ಬರ್ತಾ ಇದ್ದಾರೆ ಅಂದಾಗ, ಬೆಳೆ ಆಧಾರದ ಮೇಲೆನೆ ಒಂದು ಬರಗಾಲದ ಒಂದು ಹಣವನ್ನ ಹಾಕ್ಬೋದು. ಅದಕ್ಕೋಸ್ಕರ ರೈತರು ಏನ್ ಮಾಡ್ಬೇಕು? ನಾನು ಆಲ್ರೆಡಿ ಈ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ ಒಳಗಡೆ ನಿಮಗೆ ಒಂದು ವಿಡಿಯೋವನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾಕಂದ್ರೆ ಈ ಒಂದು 1.5 ತಿಂಗಳು ಹಿಂದುಗಡೆನೆ ಒಂದು ಆ್ಯಪ್ ಅನ್ನ ರಿಲೀಸ್ ಮಾಡಿದ್ರು, ರೈತ ಬೆಳೆ ಸಮೀಕ್ಷೆ ಆ್ಯಪ್. ಯಾಕಂದ್ರೆ ನಿಮ್ಗೆ ನನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು. ಆ ಒಂದು ಆ್ಯಪ್ ಬಗ್ಗೆ ವಿಡಿಯೋ, ಅಂದ್ರೆ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ ಅಂತಂದೇಳಿ ನೀವೇನಾದ್ರು ಯೂಟ್ಯೂಬ್ ದಾಗ ಹೊಡೆದ್ರೆ, ಆ ಒಂದು ಯೂಟ್ಯೂಬ್ ಒಳಗಡೆ ನಾನು ಒಂದು ಈ 4 ವಿಡಿಯೋ ಕೆಳಗಡೆ ಆ ಒಂದು ಬೆಳೆ ಸರ್ವೆ, ಸ್ವತಃ ರೈತರ ಹೊಲದಲ್ಲಿ ಬೆಳೆ ಸಮೀಕ್ಷೆ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಕುರಿತಂತೆ ನಾನು ಆ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಅಂದ್ರೆ ನಿಮ್ಮ ಮೊಬೈಲ್ ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತಗೊಂಡು ನೀವು ಅದನ್ನ KYC ಅನ್ನ ಮಾಡ್ಕೊಂಡು ಸ್ವತಃ ನಿಮ್ಮ ಹೊಲದಲ್ಲಿ ಹೋಗಿ ನೀವೇ ಒಂದು ಈ ಬೆಳೆ ಸರ್ವೆಯನ್ನ ಮಾಡಬಹುದು. ಅದು ಯಾವ ರೀತಿ ಅಂತಕ್ಕಂಥ ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋದೊಳಗಡೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಬೇಕನ್ನೋದ್ರಿಂದ ಹಿಡ್ಕೊಂಡು ಯಾವ ರೀತಿ ನಿಮ್ಮ ಕ್ಷೇತ್ರ ಮಟ್ಟದಲ್ಲಿ ನೀವು ಆ ಒಂದು ಬೆಳೆಯನ್ನ ನಮೂದಿಸ್ಬೇಕು ಅನ್ನೋದ್ರ ಕುರಿತಂತೆ ಸಂಪೂರ್ಣವಾಗಿ ನಾನು ಆ ಮಾಹಿತಿಯನ್ನು ನಿಮಗೆ ಒದಗಿಸಿದ್ದೇನೆ. ನೀವು ಆ ಮಾಹಿತಿಯನ್ನು ನೋಡಿದ್ರೆ ಸಾಕು, ನೀವು ನಿಮ್ಮ ಮೊಬೈಲ್ ಒಳಗಡೆ ಮಾಡ್ಕೋಬಹುದು. ಮತ್ತೆ ಆ ವಿಡಿಯೋ ಮಾಡಿದ್ರಿ, ಮತ್ತೆ ಈ ವಿಡಿಯೋದಾಗ ಏನ್ ಹೇಳ್ತೀರಿ ಅನ್ನೋದಕ್ಕೋಸ್ಕರ ಒಂದೆಷ್ಟೋ ಜನ ಆದ್ರೂ ಕೂಡ ಇನ್ನೂ ಬೆಳೆ ಸರ್ವೆ ಆಗಿಲ್ಲ. ಅದಕ್ಕೋಸ್ಕರ ನಾನೇನಪ್ಪಾ ಅಂತಂದ ಹೇಳಿದ್ರೆ, ಅದಕ್ಕೆ ನೀವು ಮತ್ತೇನ್ ಮಾಡ್ಬೇಕು, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು, ನಿಮಗೆ ಮಾಡಕ್ ಬರಲ್ಲ ಅಂದಾಗ ನೀವು ಪರ್ಯಾಯ ವ್ಯವಸ್ಥೆ ಏನು ಅನ್ನೋದ್ರ ಕುರಿತಂತೆ ನಾನು ಇವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ. ಈಗ ಆ ಒಂದು ವಿಡಿಯೋವನ್ನ ನಾನು ಬಯೋ ಲಿಂಕ್ ಒಳಗಡೆ ಹಾಕಿರ್ತೀನಿ. ದಯವಿಟ್ಟು ಆ ಒಂದು ವಿಡಿಯೋನ ನೀವು ನೋಡ್ರಿ. ನಿಮಗೆ ಆ ಒಂದು ಸರ್ವೆಯನ್ನ ಮಾಡೋದಕ್ಕೆ ಬಂತು ಅಂತಂದ್ರೆ ಆ ಒಂದು ನಿಮ್ಮ ಮೊಬೈಲ್ ಒಳಗಡೆನೆ ಸರ್ವೆಯನ್ನ ಮಾಡ್ರಿ. ಯಾಕಂದ್ರೆ ಯಾವುದೇ ಒಂದು ಬರಗಾಲ ಅಂತ ಏನಾದ್ರೂ ಘೋಷಣೆ ಮಾಡಿದ್ರೆ, ನಿಮ್ಮ ಒಂದು ಬೆಳೆ ಆಧಾರದ ಮೇಲೆ, ಅಂದ್ರೆ ಬೆಳೆ ಸರ್ವೆ ಆಧಾರದ ಮೇಲೆ ಆ ಒಂದು ಬೆಳೆ ಪರಿಹಾರವನ್ನ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ
ಈ ಒಂದು ಮಾಹಿತಿಯನ್ನ ನೀವು ಬಹಳಷ್ಟು ಹೇಳ್ತಾ ಇದೀನಿ. ಈ ಒಂದು ಮಾಹಿತಿಯನ್ನ ನಿಮ್ಗೆ ಗೊತ್ತಿರ್ತಕ್ಕಂಥ ರೈತರು ನಿಮ್ದೇ ಹೊಲ ಇದ್ರು ಕೂಡ ಬೆಳೆ ಸರ್ವೆಯನ್ನ ಮಾಡ್ರಿ. ಅಕಸ್ಮಾತ್ ನನಗೆ ಬೆಳೆ ಸರ್ವೆ ಮಾಡೋದಕ್ ಬರ್ತಾ ಇಲ್ಲ, ನನ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳಿದ್ರೆ ತಾವೇನ್ ಮಾಡ್ಬೇಕು ಅಂತ ಅನ್ನೋದ್ರ ಕುರಿತಂತೆ ನಾನು ಇವತ್ತು ಹೇಳೋದಕ್ ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ತಾವೇನ್ ಮಾಡಕಪ್ಪ ಅಂದ್ರೆ ಬೆಳೆ ದರ್ಶಕ ಅಂತಕ್ಕಂಥ ಒಂದು ಆ್ಯಪ್ ಇದೆ, ಅದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಆ ಒಂದು ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಅದ್ರ ಒಳಗಡೆ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಬೆಳೆ ಸರ್ವೆ ಒಳಗಡೆ ಬೆಳೆ ದರ್ಶಕದ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಅಲ್ಲಿ ನಿಮಗೆ ನಿಮ್ಮ ಗ್ರಾಮದ ಒಳಗಡೆ ಒಂದು ಖಾಸಗಿ ನಿವಾಸಿಗಳಂತಂದೇಳಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಹೊರಗಡೆಯಿಂದ ಒಂದಿಷ್ಟು ಜನರನ್ನ ಅದಕ್ಕ ಒಂದು ಸರ್ವೆ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅವ್ರ ಥ್ರೂ ನಿಮ್ಮ ಒಂದು ಬೆಳೆ ಸರ್ವೆಯನ್ನ ಮಾಡಿಸ್ತಾರೆ. ಆ ಒಂದು ಬೆಳೆ ಸರ್ವೆಯನ್ನ ಮಾಡಿಸ್ತಾರಲ್ಲ, ಅವರು ಯಾರು ನೀವು ಸರ್ವೆಯನ್ನ ಮಾಡೋದಕ್ಕೆ ಅಲರ್ಟ್ ಆಗಿದ್ದಾರೆ ನಿಮ್ಮ ಸರ್ವೆ ನಂಬರ್ ಅಥವಾ ನಿಮ್ಮ ಹೊಲಕ್ಕೆ ಅಂತಕ್ಕಂಥದ್ದು ಆ ಮಾಹಿತಿಯನ್ನ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ. ಅಂದ್ರೆ ನಿಮ್ಮ ಹೊಲದಾಗ ಈಗ ನಾನು ಎಕ್ಸಾಂಪಲ್ ನನ್ನ ಒಂದು ಹೊಲ ಐತಪ್ಪ, ತುರ್ವಾಳ ಒಳಗಡೆ ಒಂದು 25 ಸರ್ವೆ ನಂಬರ್ನ ನನ್ನ ಹೊಲ ಐತಂತ ಇಟ್ಕೊಳ್ಳಿ. ಆ ಒಂದು ಹೊಲದ ಒಳಗಡೆ ಯಾರಿಗೆ ಅಲರ್ಟ್ ಆಗೈತಿ, ಏನ್ ಕಲ್ಲಪ್ಪು ಅಲರ್ಟ್ ಆಗೈತೋ, ಮಲ್ಲಪ್ಪು ಅಲರ್ಟ್ ಆಗೈತೋ, ಅಥವಾ ಯಾರಿಗೆ ಅಲರ್ಟ್ ಆಗೈತೆ ಅಂತಕ್ಕಂಥದ್ದನ್ನ ಹೆಂಗ್ ತಿಳ್ಕೋಬೇಕು ಅನ್ನೋದ್ರ ಕುರಿತಂತೆ ಈ ಒಂದು ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡ್ರಿ, ನಿಮ್ಗೆ ಈ ಒಂದು ಮಾಹಿತಿ ಅರ್ಥ ಆಗುತ್ತೆ. ಮತ್ತೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋವನ್ನ ನೀವು ಹೆಚ್ಚಿನ ರೈತರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಬನ್ನಿ ಒಂದು ಬೆಳೆ ದರ್ಶಕ ಆ್ಯಪ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ಒಂದು ಹೇಳ್ತೀನಿ ಈ ಮಾಹಿತಿಯನ್ನ. ಬನ್ನಿ. ಆಲ್ರೆಡಿ ನಾನು ಬೆಳೆ ದರ್ಶಕದ ಬಗ್ಗೆ ನಿಮಗೆ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಅದು ಎದಕ್ಕೆ ಯೂಸ್, ಏನು ಚೆಕ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಹೇಳಿದೆ. ಅದೇ ರೀತಿ ಇವಾಗ ಬೆಳೆ ದರ್ಶಕವನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ತಾವು ಒಂದು ತಮ್ಮ ಮೊಬೈಲ್ ಇರ್ತಕ್ಕಂಥ ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ಹೋಗಿ ಇಲ್ಲಿ ಸರ್ಚ್ ಬಟನ್ ಒಳಗಡೆ ಬೆಳೆ ದರ್ಶಕ ಇಲ್ಲಿ ಬಂತು. ಬೆಳೆ ದರ್ಶಕ 2026-27 ಅದನ್ನ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಆಗ್ತಾ ಇರುತ್ತೆ, ಸ್ವಲ್ಪ ನಿಧಾನ ಆಗಿರುತ್ತೆ, ತಾವು ಅಂದ್ರೆ ನಿಧಾನ ಮಾಡಬೇಕು. ಮತ್ತೆ ಅದು ಆಗ್ತಾ ಇಲ್ಲ ಅಂತ ಇಲ್ಲಿ ಓಪನ್ ಬಟನ್ ಅಂತ ಇದೆಲ್ಲ ಓಪನ್ ಮಾಡಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ 2 ಆಪ್ಷನ್ ಕೇಳ್ತಾರೆ, ಸರ್ಕಾರಿ ಸಿಬ್ಬಂದಿ ಅಂತಂದೇಳಿ ಇಲ್ಲ ರೈತರು ಅಂತ. ನೀವು ರೈತರು ಅಂತಕ್ಕಂಥ ಒಂದು ಬಟನ್ ಮೇಲೆ ಪ್ಲಸ್ ಮಾಡಬೇಕು. ಆನಂತರ ಎಲ್ಲ ಅಲೋ ಅಂತ ಅನ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ನೀವು ವರ್ಷ ಸೆಲೆಕ್ಷನ್ ಮಾಡ್ಕೋಬೇಕು, 2026. ಅದೇ ರೀತಿ ಋತು ಸೆಲೆಕ್ಟ್ ಮಾಡ್ಕೋಬೇಕು. ಜಿಲ್ಲೆ ಅಂದ್ರೆ ನೀವು ಯಾವ ಜಿಲ್ಲೆಯದವರು ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ತಾಲೂಕು ಸಿಂಧನೂರು, ಈ ರೀತಿ ನೀವು ಯಾವ ತಾಲೂಕು ಇರ್ತೀರಿ ಆ ತಾಲೂಕು ಸೆಲೆಕ್ಟ್ ಮಾಡ್ಕೋಬೇಕು. ಹೋಬಳಿ ಸೆಲೆಕ್ಟ್ ಮಾಡ್ಕೋಬೇಕು, ಗ್ರಾಮ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನಪ್ಪಾ ಸರ್ವೆ ನಂಬರು, ಸರ್ವಿಸ್ ನಂಬರ್ ಇವನ್ನೇನಪ್ಪಾ ಅಂದ್ರೆ ಹಾಕಂಗಿಲ್ಲ. ಅಂದ್ರೆ ನಿಮ್ಮ ಬೆಳೆ ಒಂದು ಸರ್ವೆ ಮಾಡಿರೋದ ನೋಡ್ಬೇಕಾದ್ರೆ ಮಾತ್ರ ಹಾಕ್ಬೇಕು. ಇಲ್ಲಿ ನಿಮ್ಮ ಬೆಳೆ ಅಂದ್ರೆ ನಿಮ್ಮ ಹೊಲದ ಸರ್ವೆಯನ್ನ ಯಾರು ಮಾಡೋದಕ್ಕೆ ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ಚೆಕ್ ಮಾಡ್ಬೇಕಾದ್ರೆ ಇದನ್ನ ಅಪ್ಲೈ ಮಾಡೋದೇ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡ್ಬೋದು ಗ್ರಾಮದ ಬೆಳೆ ಸರ್ವೆಗಾರರ ವಿವರ ಅಂತ ಐತಲ್ಲ, ಈ ಬಟನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಅವ್ರ ಹೆಸರು ಮತ್ತು ಅವ್ರ ಮೊಬೈಲ್ ನಂಬರು ನಿಮಗೆ ಸಿಗ್ತೈತೆ. ಅದೇ ರೀತಿಯಾಗಿ ಅವ್ರ ಮುಂದ್ಗಡೆ ನೀವು ನೋಡ್ಬೋದು ಅವರು ಯಾವ ಸರ್ವೆ ನಂಬರ್ ಅನ್ನ ಮಾಡ್ತಾರೆ ಅಂತಕ್ಕಂಥ ಮಾಹಿತಿನೂ ಕೂಡ ಅಲ್ಲಿ ಲಭ್ಯವಾಗಿರುತ್ತೆ. 1ರಿಂದ 100, 101ರಿಂದ 220 ಈ ತರ ಸರ್ವೆ ನಂಬರ್ಗಳು ಅಲ್ಲಿ ಡಿಸ್ಪ್ಲೇ ಆಗ್ತವೆ. ಅದನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂದ್ರ ಅವರಿಗೆ ಸಂಬಂಧಪಟ್ಟಂತ ನಂಬರ್ಗೆ ಫೋನ್ ಮಾಡಿ ನೀವು ಕೇಳ್ಬೋದು ಏನ್ ಮಾಡಿದಿರಿ ಅಂತ. ಇಲ್ಲಪ್ಪ ಅಂತಂದ್ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಅವರಿಗೆ ಕರ್ಕೊಂಡು ಹೋಗಿ ಯಾರು ಮಾಡಿಸ್ಕೋಬೇಕು. ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಯಾರ ಅಂತಕ್ಕಂಥ ಚೆಕ್ ಮಾಡ್ತಕ್ಕಂಥದ್ದು ಕೂಡ ನೆಕ್ಸ್ಟ್ ಆಪ್ಷನ್ ನಲ್ಲಿ ನಾನು ಹೇಳ್ತೇನೆ. ಫಸ್ಟ್ ಈಗ ಏನಪ್ಪಾ ಅಂತಂದ್ರೆ ರೈತರ ಆಪ್ ಒಳಗಡೆನೆ ಒಂದು ಹೇಗ್ ಮಾಡ್ಕೋಬೇಕು ಅನ್ನೋದು ಬಿಟ್ಟಿದ್ದಾರೆ. ನಾನು ಆ ವಿಡಿಯೋವನ್ನ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಹಾಕಿದೀನಿ, ತಾವು ಅದನ್ನ ನೋಡ್ಬೋದು. ನೋಡಿ ತಾವು ಮಾಡ್ಕೊಳ್ಬಹುದು. ಮಾಡಕ್ ಬಂದಿಲ್ಲ ಅಂದ್ರೆ ಆ ಹುಡುಗರು ಕೇಳ್ಬೋದು. ಇಲ್ಲಪ್ಪ ಅಂತಂದ್ ಹೇಳಿದ್ರೆ ತಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಂದ್ರೆ ಕೃಷಿ ಇಲಾಖೆಯನ್ನು ಭೇಟಿಯಾಗಿ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿ ಆಗಿರ್ಬೋದು, ಸಹಾಯಕ ತಾಂತ್ರಿಕ ಅಧಿಕಾರಿ ಆಗಿರ್ಬೋದು, ಇಲ್ಲಾಂದ್ರೆ ಲೆಕ್ಕ ಅಧಿಕಾರಿ ಆಗಿರ್ಬೋದು, ಇವರನ್ನು ಭೇಟಿಯಾಗಿ ಅವ್ರ ಹತ್ರ ಮಾಹಿತಿ ತಗೊಂಡು ತಾವು ಈ ಒಂದು ಬೆಳೆ ಸರ್ವೆಯಲ್ಲಿ ಪಾಲ್ಗೊಳ್ಬಹುದು. ಈ ಬೆಳೆ ಸರ್ವೆಯಲ್ಲಿ ಪಾಲ್ಗೊಂಡರೆ ಮಾತ್ರ ತದನಂತರದಲ್ಲಿ ಏನಪ್ಪಾ ಬರಗಾಲದ ಒಂದು ನಿಮಗೆ ಸಹಾಯಧನ ಬರ್ತಕ್ಕಂಥದ್ದು ನಾನು ಹೇಳ್ಬಹುದು. ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಬರಗಾಲದಿಂದ ಬರ್ತಕ್ಕಂಥ ಸಹಾಯಧನದಿಂದ ತಾವು ವಂಚಿತರಾಗ್ತೀರಿ ಅಂತಕ್ಕಂಥದ್ದನ್ನ ಹೇಳ್ತಾ
ಈ ತರದ ಮಾಹಿತಿಯನ್ನ ನನ್ನ ಒಂದು ಚಾನೆಲ್ ಒಳಗಡೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ತಾವು ಈ ಒಂದು ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಬೆಲ್ ಬಟನ್ ಲೈಕ್ ಮಾಡ್ರಿ. ತಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅಂತ ಹೇಳ್ತಾ, ಇದನ್ನ ಹೆಚ್ಚು ಜನ ರೈತರಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ನಾಳೆ ಸರ್ಕಾರ ಏನಾದ್ರೂ ಬರಗಾಲ ಅಂತ ಘೋಷಣೆ ಮಾಡ್ತೆ ಅಂದ್ರೆ ಒಂದಿಷ್ಟು ಜನರಿಗೆ ಇದರಿಂದ ಅಮೌಂಟ್ ಬರುತ್ತೆ, ಸಹಾಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಇಲ್ಲಿಗೆ ನಾನು ಒಂದು ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಎಲ್ಲ ನನ್ನ ರೈತ ಬಂಧುವರಿಗೆ ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.